ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಶ್ರೀನಿಕ್ ಸಾಯಿರಾಮ್. ಪ್ರಿಯ ವೀಕ್ಷಕರೇ, ಇವತ್ತು ಪಶ್ಚಿಮ ಘಟ್ಟ ಉಗಮ ಸ್ಥಾನ ಶಾಲ್ಮಲಾ ನದಿಯ ಕಥೆಯನ್ನು ವಿವರಿಸುತ್ತೇವೆ. ಪ್ರಿಯ ವೀಕ್ಷಕರೇ, ಹಳೆ ಕಾಲದಲ್ಲಿ ಧಾರವಾಡ ಅರಣ್ಯ ಪ್ರದೇಶದಲ್ಲಿ ಒಬ್ಬ ಋಷಿಮುನಿ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರು. ಆ ಮಹರ್ಷಿಯು ಅತ್ಯಂತ ಭಕ್ತನಾಗಿದ್ದು ಶಾಂತ ಮತ್ತು ಧರ್ಮನಿಷ್ಠನಾಗಿದ್ದ. ತಪಸ್ಸಿನ ಫಲವಾಗಿ ದೇವತೆಗಳು ಸಂತುಷ್ಟರಾಗಿ ಆತನಿಗೆ ಆಶೀರ್ವಾದ ನೀಡಿದರು. ಆ ಸ್ಥಳದಲ್ಲಿ ಶುದ್ಧ ನೀರಿನ ನದಿ ಹರಿಯಬೇಕು ಎಂಬ ಅವರ ಆಶಯದಿಂದ ಶಾಲ್ಮಲಾ ನದಿ ಜನ್ಮ ತಾಳಿತು. ಇನ್ನೊಂದು ಜನಪದ ಕಥೆಯ ಪ್ರಕಾರ ಶಾಲ್ಮಲಾ ಎಂಬ ಸುಂದರ ಕನ್ಯೆಯ ದೇವನ ಆಜ್ಞೆಯಿಂದ ಭೂಮಿಗೆ ಬಂದು ತಪಸ್ಸು ಮಾಡಿದಳು. ಆಕೆಯು ಶುದ್ಧತೆಯ ಪರಿಣಾಮವಾಗಿ ಆಕೆ ನದಿಯಾಗಿ ಪರಿವರ್ತನೆಗೊಂಡಳು. ಆಕೆಯ ಕಣ್ಣೀರು, ಭಕ್ತಿ ಮತ್ತು ಶ್ರದ್ಧೆಯೇ ಇಂದಿನ ಶಾಲ್ಮಲಾ ನದಿ ಎಂದು ಹೇಳುತ್ತಾರೆ. ಶಾಲ್ಮಲಾ ನದಿಯು ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಸರಳವಾದ ಹರಿವು ಹೊಂದಿ ಅಂತಿಮವಾಗಿ ಆಗ್ನೇಯ ದಿಕ್ಕಿನಲ್ಲಿ ನದಿಗೆ ಸೇರುತ್ತದೆ. ಈ ನದಿ ತೀರದ ಪ್ರದೇಶಗಳು ಪ್ರಕೃತಿ ಸೌಂದರ್ಯ ಮತ್ತು ಹಸಿರು ಕಾಡು ಮತ್ತು ಪವಿತ್ರ ತೀರ್ಥಗಳಿಗಾಗಿ ಪ್ರಸಿದ್ಧವಾಗಿದೆ. ಶಾಲ್ಮಲಾ ನದಿ ಒಂದು ಪೌರಾಣಿಕ ನದಿ. ಇದನ್ನು ಭಕ್ತಿ, ಶುದ್ಧತೆ ಮತ್ತು ತಪಸ್ಸಿನ ಪ್ರತೀಕವಾಗಿ ಕಾಣಲಾಗುತ್ತದೆ. ಧಾರವಾಡ ಮತ್ತು ಸುತ್ತಮುತ್ತಲಿನ ಜನರು ಇದನ್ನು ಪವಿತ್ರ ನದಿಯಾಗಿ ಪೂಜಿಸುತ್ತಾರೆ. ಮುಂದಿನ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿವರಿಸುತ್ತೇವೆ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಳ ವೀಕ್ಷಣೆಗೆ ಬೆಲ್ ಐಕನ್ ಅನ್ನು ಒತ್ತಿ.